ಏ ಸಿದ್ದು ನಿಂತ್ ಬಿಡೋ. ಸಿದ್ದು ಬಿಡೋ. ಮಾತ್ ಕೇಳೋ ಸಿದ್ದು ಹೋಗ್ಬೇಡ್ವೋ ನನ್ ಮಾತ್ ಕೇಳೋ. ಇಲ್ಲ ಪ್ರೀತಮ್, ಇಂಥ ಪರಿಸ್ಥಿತಿಲಿ ಅವ್ರಿಗೆ ಮುಖ ತೋರ್ಸಕ್ಕೆ ನನಗಿಷ್ಟ ಇಲ್ಲ ಕಣೋ. ಅವ್ರು ಚೆನ್ನಾಗಿರ್ಬೇಕಷ್ಟೇ. ನನ್ನಿಂದ ಅವ್ರು ಅನುಭವಿಸಿದ ನೋವು ದುಃಖ ಇಲ್ಲಿಗೆ ಸಾಕು. ಮಗ, ನಾನು ಈಗಲೇ ಬೆಂಗಳೂರಿಗೆ ಹೋಗಿ ನನ್ನ ಕದ್ದಿದ್ದ ಒಡವನ್ನೆಲ್ಲ ತಗೊಂಬಂದು ಅಪ್ಪ ಹಿಂಗ್ ಕೊಟ್ಟು ಸಾಧ್ಯ ಆದ್ರೆ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಹೊರಟೋಗ್ಬಿಡ್ತೀನಿ ಮಗ. ಇನ್ಯಾವತ್ತೂ ಅವ್ರಿಗೆ ನನ್ನ ಮುಖ ತೋರ್ಸಲ್ಲ, ಇನ್ಯಾವತ್ತೂ ತೋರ್ಸಲ್ಲ. ಏ ಸಿದ್ದು ನಿನ್ ಕಷ್ಟ ನಂಗೆ ಅರ್ಥ ಆಗತ್ತೆ ಕಣೋ. ಇನ್ ಒಂದೇ ಒಂದ್ ದಿವಸ ಅಷ್ಟೇ ಕಣೋ, ಇಬ್ರು ಒಟ್ಟಿಗೆ ಹೋಗ್ಬೇಡಣ. ಇವಾಗ ನೀನ್ ಹೊಟ್ಟೋಗ್ಬಿಟ್ರೆ ಗಾಡಿ ಯಾರೋ ಡ್ರೈವ್ ಮಾಡ್ತಾರೆ. ಮಗ, ಡ್ರೈವರ್ ಅಣ್ಣ ಕಾಲ್ ಮಾಡಿದ್ದೀನಿ, ಇನ್ನೊಂದ್ ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ರೂಪನ್ ನಾನು ಹೇಗೋ ಸಂಭಾಳಿಸ್ಕೊಳ್ತೀನಿ. ನಾನಿನ್ ಬರ್ತೀನಿ ಮಗ. ಏ ಒಂದ್ ನಿಮಿಷ ಇರೋ. ಸದ್ಯಕ್ಕೆ ಇದನ್ನ ಇಟ್ಕೋ ನೀನು. ಬೇಡ ಮಗ. ಇಟ್ಕೋ ಸಿದ್ದು. ಬೇಡ ಮಗ. ತಗೋ ಇಟ್ಕೋ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ಸೋ ಮಚ್. ನಿನ್ ಸಹಾಯನ ಯಾವತ್ತೂ ಮರೆಯಲ್ಲ. ಬರ್ತೀನಿ ಮಗ. ಗುರುಗಳೇ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಮೈನನ್ನ ಕಾಪಾಡ್ಬಿಟ್ರಿ ನೀವು. ಪಂಚಾಯತಿಗೆ ಬಂದು ಮೈನ ಕುಟುಂಬದವ್ರ ಮರ್ಯಾದೆ ಕಾಪಾಡಿದ್ರಿ. ಧನ್ಯವಾದ. ನಮ್ಮೂರ್ ಮಗಳು ಕಣಪ್ಪ ಅವಳು. ಎಷ್ಟು ಮಾಡ್ಲಿಲ್ಲ ಅಂದ್ರೆ ಆ ಮಾರವ ಮೆಸ್ತಳ. ಅದು ನಿಮ್ ದೊಡ್ಡ ಗುಣ ಗುರುಗಳೇ. ಬರ್ತೀನಿ. ಆಯ್ತು, ಹೊರಟ್ ಬನ್ನಿ. ದೇವ್ರು ಒಳ್ಳೇದ್ ಮಾಡ್ಲಿ. ಮೈನಾ ಗರ್ಭಿಣಿ ಆಗಿದ್ದಾಳ. ನಾನು ಕಾಪಾಡಿದ್ದು ಒಂದು ಜೀವನ, ಎರಡು ಜೀವನ ಗೊತ್ತಾಗ್ತಿಲ್ವಲ್ಲ. ಇದನ್ನ ಹೇಗೆ ಹೇಳೋದು? ಮೈನಾ ಹೊಟ್ಟೆಲಿ ಮಗು ಇದೆಯಾ? ಮಗು ಹೇಗ್ ಬರೋದಕ್ಕೆ ಸಾಧ್ಯ? ಮದುವೆ ಆಗಿಲ್ವಲ್ಲ. ದೇವ್ರು ಇಳ್ದಾದ್ಮೇಲೆ ನನ್ನ ಪ್ರೀತಿ ವಿಷಯ ನಿನ್ನ ಹತ್ರ ಹೇಳ್ಕೋಬೇಕು ಅಂತಿದ್ದೆ ಮೈನಾ. ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಿದ್ದೀನಿ. ಐ ಲವ್ ಯು ಮೈನಾ. ನನ್ನ ಮೈನನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ನಾನು ಅವಳಿಗೆ ಮನ್ಸು ಕೊಟ್ಬಿಟ್ಟೆ ಧ್ರುವ. ನನ್ಗೂ ಮೈನಾಗೂ ಜನ್ಮ ಜನ್ಮದ ನಂಟಿದೆ ಅನ್ನಿಸ್ತಿದೆ ಧ್ರುವ. ಅವನ್ ಯಾರೋ ಪ್ರಿಯಕರ ಅನ್ನೋ ಹೆಸರಲ್ಲಿ ಮೈನನ್ ತಲೆ ಕೆಡಿಸಿ ಎಲ್ಲ ಹಾಳು ಮಾಡ್ಬಿಟ್ಟ. ಮೈನ ಎಲ್ಲಿ ನನಗೆ ಬದುಕಾಗಲ್ಲ. ಹೇ ಧ್ರುವ, ಯಾಕೆ ಬೇಜಾರಾಗಿದ್ಯಾ? ಇಲ್ವೋ, ಹಾಗೇನಿಲ್ಲ. ಓಹೋ, ಮೈನಾಗ್ ಪ್ರಪೋಸ್ ಮಾಡಿಲ್ಲ ಅಂತನಾ? ಆತರ ಏನಿಲ್ವೋ. ಏಯ್, ಮೈನಾ ಹತ್ರ ಲವ್ ಪ್ರಪೋಸ್ ಮಾಡಿಲ್ಲ ಅಂತ ಏನಾದ್ರೂ ಬೇಜಾರಿದ್ಯಾ? ಏಯ್, ಅದಕ್ಕೆ ಯಾಕೋ ಬೇಜಾರ್ ಮಾಡ್ಕೊಂಡಿದ್ಯಾ? ಇಲ್ಲಿ ಹೇಳಕ್ಕಾಗಿಲ್ಲ ಅಂದ್ರೆ ಬಿಡು, ಬೆಂಗಳೂರಿಗೆ ಹೋಗಿ ಹೇಳಿದ್ರಾಯ್ತಲ್ಲ. ಇಲ್ಲ ಆನಂದ್, ನಾನು ಯಾಕೋ ತಪ್ಪು ಮಾಡ್ತಿದ್ದೀನಿ ಅನಿಸ್ತಿದೆ. ಲೇ, ತಪ್ಪ? ಏನ್ ಪ್ರೀತಿಸೋದ್ ತಪ್ಪ? ಪ್ರೀತಿ ಮಾಡಿರೋದ್ನ ಹೇಳ್ಕೊಳದ್ ತಪ್ಪ? ನಿಜ ಹೇಳ್ಬೇಕು ಅಂದ್ರೆ ನೀನ್ ಮಾಡ್ತಿರೋ ಪ್ರೀತಿನ ಅವಳಿಗಿನ್ನೂ ಏನೋ ಹೇಳ್ಕೊಂಡಿಲ್ವಲ್ಲ, ಅದು ನಿಜವಾದ ತಪ್ಪು. ಆದ್ರೂ ಲೇ, ಏನೋ ಹೊಸದಾಗಿ ಆದ್ರೂ ಇದ್ರು ಅನ್ಕೊಂಡು ಏನಾಗಿದೆ ನಿಂಗೆ ಇವತ್ತು? ಯಾಕಿಷ್ಟು ಓವರ್ ಆಗಿ ಆಡ್ತಾ ಇದ್ಯಾ? ಹಾಗಲ್ವೋ, ಮೈನಾ ಅವ್ರ ಕುಟುಂಬ ಎಷ್ಟು ಕಷ್ಟ ಅನುಭವಿಸ್ತಿದೆ ಅಂತ ಗೊತ್ತಾದ್ಮೇಲೆ ಪ್ರಪೋಸ್ ಮಾಡಿದ್ರೆ ಅದು ಸ್ವಾರ್ಥ ಅನ್ನಿಸ್ಕೊಳ್ಳುತ್ತೆ, ಪ್ರೀತಿ ಅಲ್ಲ. ಅದರಲ್ಲೂ ಅವ್ರಿಗೆ ಬೇರೆ ಗತಿ ಇಲ್ಲ, ಅದಕ್ಕೆ ಒಪ್ಕೊಳ್ತಾರೆ ಅಂತ ಪ್ರಪೋಸ್ ಮಾಡ್ತಿದ್ದೀನಿ ಅಂತ ಅನ್ಕೊಳಲ್ವಾ? ನಿನ್ಗೆಲ್ಲೋ ತಲೆ ಕೆಟ್ಟಿದೆ ಕಣ. ಅಲ್ಲ ಧ್ರುವ, ಎಲ್ಲದಕ್ಕೂ ನೀನೇ ಪ್ರಶ್ನೆ ಹಾಕೊಂಡು ನೀನೇ ಉತ್ತರ ಹುಡ್ಕೊಂಡು ಹೋಗ್ಬಿಟ್ರೆ ಇದು ಸಮಸ್ಯೆ ಆಗಿ ಉಳಿದ್ಬಿಡುತ್ತೆ. ನೋಡು, ಮೈನಾ ಆಗ್ಲಿ ಅವ್ರ ಮನೆಯವರಾಗ್ಲಿ ನಿನ್ ಬಗ್ಗೆ ಯಾವತ್ತೂ ತಪ್ಪು ತಿಳ್ಕೊಳ್ಳಲ್ಲ ಧ್ರುವ. ಅದ್ರ ಬದಲು ನಮ್ಮ ಮನೆಗೊಳ್ಳೆ ಗಂಡ್ ಸಿಗ್ದ ಅಂತ ಅನ್ಕೋತಾರೆ. ಆನಂದ್, ನೀನೇನೇ ಹೇಳಿದ್ರು ನನ್ನ ಮನ್ಸು ಯಾಕೋ ಒಪ್ಕೊಳ್ತಾ ಇಲ್ವೋ?
ಅವ್ರ ಕಷ್ಟದಲ್ಲಿದ್ದಾರೆ, ಅದಕ್ಕೆ ಕರುಣೆ ತೋರಿಸ್ತಿದ್ದೇನೆ ಅಂತ ಅನ್ಕೊಳ್ತಾರೆ. ನಿಂಗೆ ಇವೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಇರು. ಹೌದಪ್ಪ, ನೀನ್ ಒಬ್ನಿಗೆ ಗೊತ್ತಾಗದು ಅಲ್ವೋ. ನಿನ್ ಪ್ರೀತಿಗೂ ಅವ್ರ ಮನೆ ಕಷ್ಟಕ್ಕೂ ಏನೋ ಸಂಬಂಧ. ನೋಡೋ, ಈ ಓವರ್ ನಾಟಕಗಳೆಲ್ಲ ನೀನ್ ಆಡ್ಬೇಡ. ಬೆಂಗಳೂರಿಗೆ ಹೋಗ್ತಿದ್ದಾಗೆ ಮೈನಾಗ್ ನೀನ್ ಪ್ರಪೋಸ್ ಮಾಡ್ಬೇಕು ಅಷ್ಟೇ. ನೀನ್ ಹೇಳ್ದಂಗೆ ನಾನೆಲ್ಲ ಹೇಳಕ್ ಆಗಲ್ಲ. ಯಾಕಾಗಲ್ಲ? ಯಾಕಂದ್ರೆ ಮೈನನ ಬಿಡು, ಏನಿಲ್ಲ. ಮಗ, ಪ್ರೀತಿಲಿ ಭಯ ಇರೋದೆಲ್ಲ ಸಹಜ ಕಣೋ. ನೋಡಿದ್ರುವ, ಈ ಪ್ರಪೋಸ್ ಅನ್ನೋದು ಚಳಿಗಾಲದಲ್ಲಿ ತಣ್ಣೀರ್ ಸ್ನಾನ ಮಾಡ್ದಂಗೆ. ಮೊದ್ಲು ಭಯ ಆಗುತ್ತೆ, ಆದ್ರೆ ಧೈರ್ಯ ಮಾಡೋ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಅದ್ರ ಮಜಾನೇ ಬೇರೆ ಕಣೋ. ಆಮೇಲೆ ನೋಡು, ಹೇಳ್ದಷ್ಟು ಕೇಳು. ನಾನ್ ಹೇಳ್ದಂಗೆ ಬೆಂಗಳೂರಿಗೆ ಹೋಗ್ತಿದ್ದಂಗೆ ಅವಳಿಗೆ ಪ್ರಪೋಸ್ ಮಾಡ್ಬೇಕು ನೀನು. ಇಟ್ಸ್ ಮೈ ಆರ್ಡರ್ ಮಗ. ನೋಡು, ನಾವೆಲ್ಲ ಟಿಟಿಲ್ ಕೂತಿರ್ತೀವಿ. ಆದಷ್ಟು ಬೇಗ ನೀನು ಪುಷ್ಪಕ್ ಸರ್ ಅವ್ರ ಮನೆಗೆ ಹೋಗಿ ಹೇಳ್ಬಿಟ್ಟು ಬೇಗ ಬನ್ನಿ. ಜನ್ಮ ಜನ್ಮದಲ್ಲೂ ಜೊತೆಗೆ ನಡೆವ ಕನಸ ಕಂಡು ಎದೆಯ ತೋಟದಲ್ಲಿ